ಬಿಸಿಲಲ್ಲಿ ಕುಟ್ಕೊಂಡು ಗಂಜಿ ಕುಡಿಯೋ ಮಜಾನೇ ಬೇರೆ. ಬೆಳಗ್ಗೆ ಸಾರು ಹೆಂಗೈತೆ? ಗಿಡದೊಳಗೆ ಮಲಗ್ಬಿಟ್ಟವನೆ. ಕರು ಹಾಕ್ಲಿಲ್ಲ ಅಂತ ಬೇಜಾರು ಮಾಡ್ಕೊಂಡವ್ರೆ ಫ್ರೆಂಡ್ಸ್. ಎಲ್ಲ ಎಕ್ಸ್ಪೀರಿಯನ್ಸ್ ಇರೋ ಥರ ಹೇಳ್ಕೊಡ್ತೈತೆ, ಟಿಪ್ಸ್ ಕೊಡ್ತೈತೆ. ಅಮ್ಮ ಅಂತ ಕರಿತೈತೆ ನಾನು ನೋಡ್ಬಿಟ್ಟು. 1 kg ತರಬೇಕು, ಒಂದೊಂದು ಸರಿಗೆ ಅಷ್ಟು ಶ್ರೀಮಂತರಾಗಬೇಕು. ಹೊಟ್ಟೆ ಒಳಗೆ ಆರ್ಗನ್ಸ್ ಎಲ್ಲ ಕನ್ಫ್ಯೂಸ್ ಆಗಿ ವಾಮಿಟ್ ಬರ್ತೈತೆ. ಹೇಳ್ತಾ ಅಂದ್ರೆ ಆದ್ರೂ ಅವ್ರಿಗೆ ತಿನ್ಲೇಬೇಕು. ಬಾಯಿ ಚಾಪಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ, ಕೊಟ್ಬಿಡಿ ತಿನ್ಲಿ. ಕಾಲಲ್ಲಿ ತುಳಿದ್ರೆ ನನ್ಗೆ ಸಮಾಧಾನ ಆಗಲ್ಲ, ಎತ್ತಿ ಕುಕ್ಕಬೇಕು. ಗಂಜಿ ಮಾಡಿದೀನಿ ಫ್ರೆಂಡ್ಸ್, ಸೂಪರ್ ಆಗಿರ್ತೈತೆ ಮುದ್ದೆ. ತಪ್ಪೆ ಹಂಗ್ ಗುರಾಯಿಸ್ರಿ ಏನು ಅರ್ಥ? ಹೇಳು. ಇಷ್ಟುದ್ದ ಕೂದ್ಲಿದ್ದೀರಾ, ಎಷ್ಟು ಚೆನ್ನಾಗಿರ್ತೈತಲ್ವಾ ಫ್ರೆಂಡ್ಸ್. ಏನಾದ್ರೂ ಶಾರ್ಟ್ ಟೈಮ್ ಮೆಮೊರಿ ಲಾಸ್ ಅನ್ಕೊಳ್ತಾ ಇದ್ದೀರಾ? ಅಲ್ಲಿ ಅನ್ಕೊಳ್ಳೋದೊಂದು, ಅಡುಗೆ ಮನೆಗೆ ಎಂಟ್ರಿ ಆದ್ಮೇಲೆ ಮಾಡೋದೇ ಒಂದು. ನೀನ್ ತಿನ್ಬೇಕು ಅನ್ಸಿದ್ರೆ ಸೊಸ್ಯಾರಿ ಮಾಡ್ಬಿಡ್ತೀಯ ಮೊಟ್ಟೆನ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ಇವತ್ತು ಶನಿವಾರ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೆನ್ನೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್, ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಹಂಗಾಗಿ ಇವತ್ತಿನ ಬೆಳಗ್ಗೆನ ಗಂಜಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದೇ ಹೇಳಿದ್ನಲ್ಲ ಫ್ರೆಂಡ್ಸ್, ಗಂಜಿ ಅಭ್ಯಾಸ ಮಾಡ್ಕೊಂಡಿದ್ದೀವಿ ಅಂತ. ತಗೋಪ್ಪ. ಶಿವ ದೇವಸ್ಥಾನಕ್ಕೆ ರೆಡಿ ಆಗ್ತಾ ಇದೆ. ಗುಡ್ ಮಾರ್ನಿಂಗ್. ಗಂಜಿ ಮಾರ್ನಿಂಗ್. ಗಂಜಿ ಸಖತ್ತಾಗಿತ್ತು ಫ್ರೆಂಡ್ಸ್, ಮೊಸರು ಹಾಕೊಂಡು ಕುಡಿಯೋದು. ಅದಕ್ಕೆ ನಂಗೆ ಸಖತ್ ಇಷ್ಟ ಆಯಿತು. ಬೇಸಿಗೆ ಕಡೆವರೆಗೂ ಇದೆ. ಬೆಳಗಿನ ಕಾಫಿ, ಟೀ ಎಲ್ಲ ಬ್ಲ್ಯಾಕ್ ಟೀ ಇದೆ ಫ್ರೆಂಡ್ಸ್ ನಮಗೆ. ಚೆನ್ನಾಯ್ತಾ? ಉಪ್ಪೇನಾದರೂ ಬೇಕಾ? ಶಿವ ದೇವಸ್ಥಾನಕ್ಕೆ ಹೋಗಕ್ಕೆ ನೀರು ಕಾಯಿಸ್ತಾ ಇದೆ. ಗಂಜಿ ಕುಡಿದು ಬೇಗ ಬೇಗ ಟಿಫನ್ ಮಾಡಬೇಕು ಫ್ರೆಂಡ್ಸ್. ಟಿಫನ್ ಅಂದರೆ ಇಡ್ಲಿ, ದೋಸೆ, ಪೂರಿ, ಪೊಂಗಲ್ ಈ ಥರ ಏನಿಲ್ಲ ನಮ್ಮ ಮನೇಲಿ. ಮುದ್ದೆ ಸಾರೇ ಮಾಡ್ತೀನಿ, ಬೆಂಡೆಕಾಯಿ ಸಾರು. ಶಿವಾಗಿಷ್ಟ ಅಂತಲೇ ಮಾಡ್ತಾಯಿದ್ದೀನಿ. ಇಷ್ಟ ಇಲ್ಲ, ನಾನು ಮಾಡೋ ಅಡುಗೆ ಏನೂ ಇಷ್ಟ ಇಲ್ಲ. ಬೆಂಡೆಕಾಯಿ ಸಾರು ಇಷ್ಟ ಇಲ್ಲ ಅಂದರೆ ಹೇಳು, ಮಾಡಲ್ಲ. ಸುಳ್ಳು ಹೇಳ್ಬಾರ್ದು ಇಷ್ಟ ಇಲ್ಲ ಅಂತ. ಫ್ರೆಂಡ್ಸ್, ಇವತ್ತೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಪ್ಲೀಸ್ ಇನ್ಸ್ಟಾದಲ್ಲಿ ಫಾಲೋ ಮಾಡಿ, ಚಾನಲಲ್ಲಿ ಲಿಂಕ್ ಹಾಕಿದ್ದೀನಿ. ಲೈಕ್ ಮಾಡಿ ಪ್ಲೀಸ್. ವೀಡಿಯೋ ನೋಡ್ತಿದ್ದೀರಾ, ಲೈಕ್ ಮಾಡೋದು ಮರಿತಾ ಇದ್ದೀರಾ. ಲೈಕ್ ಮಾಡಿದ್ರೆ ನಂಗೆ ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟ್ ಬರ್ತೈತೆ ವೀಡಿಯೋ ಮಾಡೋಕ್ಕೆ. ಅದು ತಾನೇ ಬೆಳಕಾಗ್ತಾ ಇದೆ. ಬಿಸಿಲಲ್ಲಿ ಕುಟ್ಕೊಂಡು ಗಂಜಿ ಕುಡಿಯೋ ಮಜಾನೇ ಬೇರೆ. ಬೆಳಗ್ಗೆ ತಾನೇಪ್ಪ. ಗಿಳಿಗಳು, ಪಕ್ಷಿಗಳು ಸೌಂಡ್ ಹೆಂಗೈತೆ ಫ್ರೆಂಡ್ಸ್? ಸೌಂಡು ಬ್ಯಾಕ್ಗ್ರೌಂಡು. ನಾನು ಮ್ಯೂಸಿಕ್ ಗಿಣಿ ಆವತ್ತಿಂದ ಆಯ್ತಪ್ಪು. ನಿನ್ನ ಕಿವಿ ಕೊಟ್ಟು ಕೇಳಿಸ್ಕೊಂಡಿಲ್ಲ. ನಾನು ಇಲ್ಲೇ 7 ವರ್ಷದಿಂದ ಕೇಳಿಸ್ಕೊತಾ ಇದ್ದೀನಿ ಗಿಣಿ ಕೂಗೋದು. ಬೆಳಗತ್ತು ಎಲ್ಲರ ಮನೇಲಿ ಕೋಳಿ ಕೂಗಿ ಎಬ್ಬರಿಸ್ತಾರೆ ಎಲ್ಲ ಹಳ್ಳಿಲು. ನಮ್ಮ ಮನೇಲಿ ಗಿಳಿ ಕೂಗಿ ಎಬ್ಬರಿಸ್ತಾವೆ ನಮ್ಮನ್ನು. ನಾನು ಮ್ಯೂಸಿಕ್ಕೇ ಹಾಕಂಗಿಲ್ಲ. ಎಷ್ಟು ಚೆನ್ನಾಯ್ತಲ್ಲಪ್ಪಿ. ಗಿಳಿಗಳು ಜಾಸ್ತಿ ಅವೆ. ಗಂಜಿ ಕುಡಿದ ತಕ್ಷಣ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ. ಬೆಂಡೆಕಾಯಿ ಮಸಾಲೆ ಮಾಡೋಣ ಅಂದ್ಕೊಂಡು ಬೆಂಡೆಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಸ್ವಲ್ಪ ಆಲೂಗಡ್ಡೆ, ಕೊತ್ತಂಬರಿ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಮೊದಲು ಬಾಣಲಿ ಬಿಸಿ ಮಾಡಿಕೊಂಡು ಬೆಂಡೆಕಾಯಿ ಹುರ್ಕೊಳ್ತಾ ಇದ್ದೀನಿ. ಬರೀ ಧನಿಯಾ ಪುಡಿ ಹಾಕಿ ಮಾಡೋದು ಅಷ್ಟೇ. ಖಾರದ ಪುಡಿ, ಸಾಂಬಾರು ಪುಡಿ ಏನೂ ಹಾಕಲ್ಲ. ಸಿಂಪಲಾಗಿ ಮಾಡ್ಕೊಳ್ತೀನಿ. ನಾನ್ ವೆಜ್ ಥರನೇ ಇರುತ್ತೆ ಟೇಸ್ಟು. ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸೈಡ್ಗೆ ಇಟ್ಕೊಂಡು ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಹಾಕೋಬೇಕಾಗಿತ್ತು. ಈಗ ಬೇಸಿಗೆ ಆಗಿದ್ದರಿಂದ ಎಲೆ ಎಲ್ಲ ಉದುರೋಗಿದೆ. ಹಾಗಾಗಿ ಬರೀ ಹಸಿಮೆಣಸಿನಕಾಯಿ, ಈರುಳ್ಳಿ ಮತ್ತು ಆಲೂಗಡ್ಡೆ 3 ಒಟ್ಟಿಗೆ ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಹಸಿಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಒಗ್ಗರಣೆ ಆಗೋಷ್ಟರಲ್ಲಿ ಆಲೂಗಡ್ಡೆನೂ ಚೆನ್ನಾಗಿ ಬೇಯಬೇಕಲ್ವ, ಅದಕ್ಕೆ ಲಾಸ್ಟಲ್ಲಿ ಟೊಮೊಟೊ 2 ಕಟ್ ಮಾಡಿ ಹಾಕ್ಕೊಂಡು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಮಸಾಲೆ ರುಬ್ಬದೆ ಈ ಥರ ಈಸಿಯಾಗಿ ಮಾಡ್ಕೋಬೋದು. ಎಲ್ಲ ಚೆನ್ನಾಗಿ ಬೆಂದಿದ್ದಾದಮೇಲೆ ಹುರಿದಿಟ್ಕೊಂಡಿರೋ ಬೆಂಡೆಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವೆಲ್ಲ ಹುರ್ಕೊಳ್ಳೋಷ್ಟರಲ್ಲೇ ಆಲೂಗಡ್ಡೆ ಚೆನ್ನಾಗಿ ಬೆಂದಿರುತ್ತೆ. ಹಾಗಾಗಿ ಸಪ್ರೇಟಾಗಿ ಬೇಯಿಸ್ಕೊಳ್ತಾ ಇಲ್ಲ. ಬೇರೆ ತರಕಾರಿ ಬೇಕಾದರೂ ಹಿಂಗೆ ಒಗ್ಗರಣೆ ಮಾಡಿ ಬೇಯಿಸ್ಕೋಬೋದು. ಈಗ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು, ಅರಿಶಿನ, ಧನಿಯಾ ಪುಡಿ ಇವಿಷ್ಟೇ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ನಾವು ಚಪಾತಿಗೆ, ದೋಸೆಗೆ ಮಾಡೋಕ್ಕಾದರೆ ನೀರು ಕಮ್ಮಿ ಹಾಕ್ಕೊಂಡು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಸಾರು ಹೆಂಗೈತೆ? ಖಾರ ಸರಿಯುತ್ತಾ? ಖಾರ ಇಲ್ಲ, ಜಾಸ್ತಿ ಮೆಣಸಿನಕಾಯಿ ಹಾಕಿದ್ದೀನಿ. ಫೋನ್ ಬರ್ತೈತೆ ಯಾವುದೋ. ನಮ್ಮ ಟಾಮು ನೋಡಿ ಫ್ರೆಂಡ್ಸ್ ಎಲ್ಲಿ ಮಲಗಿದಾನೆ ಪಾಪ. ಅವನಿಗೆ ಸೆಕೆ ತಡೆಯೋಕ್ಕಾಗಲ್ಲ. ಗಿಡದೊಳಗೆ ಮಲಗ್ಬಿಟ್ಟವನೆ. ನಾನು ಅದೇ ಥರ ಮಲಗ್ಬೋದಿತ್ತು ಫ್ರೆಂಡ್ಸ್. ಈಗ ಮಧ್ಯಾಹ್ನ 1 ಗಂಟೆ. ಏನು ಅಂದರೆ ಫ್ರೆಂಡ್ಸ್, ಇವತ್ತು ಮುದ್ದೆ ಕಡಿಮೆ ಮಾಡಿದ್ದೆ. ಶಿವಾಗಷ್ಟು ಮಾತ್ರ ಆಯಿತು. ನನಗೆ ಹಸ್ವಾಗ್ತಿದೆ, ಅದಕ್ಕೆ ಒಂದು ಮ್ಯಾಗಿ ಪ್ಯಾಕೆಟ್ ತೊಗೊಂಡು ಬಾ, ಊಟ ತಿನ್ಬಿಟ್ಟು ಆಮೇಲೆ ಹೋಗ್ಬೋದು ಅಂತ ಹೇಳಿದೆ. ಅನ್ನ ಮಾಡ್ಕೋಬೋದು, ಆದರೆ ಟೈಮ್ ಸಾಕಾಗಲ್ಲ ಫ್ರೆಂಡ್ಸ್. ಅರ್ಧ ಅವರಲ್ಲೇ ಅನ್ನ ಮಾಡು ತಿಂದು ಹೋಗೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ. ಅದಕ್ಕೆ ಮ್ಯಾಗಿ ತಗೋಬಾ, ಮ್ಯಾಗಿ ಮಾಡ್ಕೊಳ್ತೀನಿ ಅಂದೆ. ಹೋಗಿದೆ, ಇಷ್ಟೊತ್ತಿಗೆ ಬರುತ್ತೋ ಗೊತ್ತಿಲ್ಲ. ಏನೋ
ಅಂಗಡಿ ತೆಗ್ದಿಲ್ಲ. ಆಮೇಲೆ ಯಾವಾಗ ತರ್ತೀಯಪ್ಪಿ? ಇವಾಗ 1 ವಾರ ಆಗ್ತಾ ಬಂತು. ಕರು ಆಗ್ತೈತಾ? ಹೆಣ್ಣು ಕರು ಹಾಕ್ಲಿಲ್ಲ ಅಂತ ಬೇಜಾರು ಮಾಡ್ಕೊಂಡವ್ರೆ ಫ್ರೆಂಡ್ಸ್. ಯಾವ ಬೆಳಗ್ಗೆ ಆಗ್ತೆ ಕರು ಎಷ್ಟು ಚೆನ್ನಾಗೈತೆ. ಸತ್ತೆ ಬೆಳಗಂಟ ಕೈ ಹಣ ಊದ್ ಬಿಡೋಕಾಯ್ತು. ಕೈ ನೆಲ್ಲುಲ್ಲ ಮ್ಯಾಲ ನೆಲ್ಲುಲಿಲ್ಲ. ದೊಡ್ಡ ಇದು ಎಲ್ಲ ಎಕ್ಸ್ಪೀರಿಯನ್ಸ್ ಇರೋ ಥರ ಹೇಳ್ಕೊಡ್ತೈತೆ, ಟಿಪ್ಸ್ ಕೊಡ್ತೈತೆ. ಗಿಣ್ಣಲ್ಲಿ ಕೊಡ್ತಾರೆ ಕೇಳು. ಗಿಣ್ಣಲ್ಲಿ ತಿನ್ಬೋದೆ? ಗಿಣ್ಣಲ್ಲಿ ತಿನ್ಬೋದು? ತಿಂತೀವಿ, ಅದಕ್ಕೆ ಕೇಳ್ದೆ ಕೊಡ್ತೀರಾ ಅಂತ. ಹಾಂ, ತಿನ್ಬೋದು ತಾನೆ? ಸಿಮೆಸ್ ಇದು ತಿನ್ಬೋದಾ? ಹಾಂ, ಅದೇ ತಾಮ್ಲು. ಕೊಡು. ಯಾವ ಕರಿಯೋದು? ಏನಮ್ಮ ಅಮ್ಮ ಅಂತ ಕರಿತೈತೆ ನಾನು ನೋಡ್ಬಿಟ್ಟು. ಸಖತ್ತಾಗೈತೆ ನೋಡಿ ಫ್ರೆಂಡ್ಸ್. ಬೆಳಗ್ಗೆ ಹುಟ್ಟಿರೋ ಕರು. ಇದು ಹಾಕಿರೋದು ಇದೊಂದೇನೆ ಅವ್ರದೇ ಕರು ಫ್ರೆಂಡ್ಸ್. ಅಮ್ಮ ಗಿಣ್ಣ ಹಾಲು ಕೊಡ್ತೀನಿ ಅಂದ ತಕ್ಷಣನೇ ನಮ್ಮ ಮನೆಗೆ ಗಿಣ್ಣ ಐಟಮ್ಸ್ ಎಲ್ಲ ಬಂತು. ಅಂದರೆ ಬಂದಿಲ್ಲ, ಶಿವ ತಂದಿದ್ದು. ಥ್ಯಾಂಕ್ ಯು ಸೋ ಮಚ್. ಬೆಲ್ಲ ಥ್ಯಾಂಕ್ಸ್. ಬೆಲ್ಲ ಇದ್ರೂ ವೇಸ್ಟ್ ಆಗಲ್ಲ, ಏನಾರ ಮಾಡ್ಬೋದು. ಗೋಡಂಬಿ ದ್ರಾಕ್ಷಿ. ಅಪ್ಪಿ ನನ್ನ ಜೀವನದಲ್ಲಿ ಒಂದೇ ಒಂದು ಆಸೆ ಏನು ಹೇಳೋ, ನಾವು ಎಷ್ಟು ಶ್ರೀಮಂತರಾಗಬೇಕಂದ್ರೆ ಗೋಡಂಬಿ ದ್ರಾಕ್ಷಿನ 1 kg ತರಬೇಕು ಒಂದೊಂದು ಸರಿಗೆ, ಅಷ್ಟು ಶ್ರೀಮಂತರಾಗಬೇಕು. ನಿನಗೂ ಆಸೆ ಆಯ್ತಾ? ನಿಜ ಫ್ರೆಂಡ್ಸ್, ಇದು ನನ್ನ ಜೀವನದ ಕೊನೆ ಆಸೆ. ಇದು ಕಡಲೆಬೇಳೆ ಬೇಕು ಫ್ರೆಂಡ್ಸ್ ಗಿಣ್ಣಿಗೆ. ಮತ್ತು ಕ್ಯಾರೆಟ್ ಬೀನ್ಸ್ ತಂದೈತೆ. ನಾಳೆ ಅಲ್ಲ, ನಾಳಿದ್ದು ಯಾವಾಗಾರ ಅಡುಗೆಗೆ. ಫ್ರೆಶ್ ಆಗೈತೆ ಬೀನ್ಸು. ಊಟ ಮಾಡಲ್ವಾ ಈಗ? ಆಮ್ಲೆಟ್, ಬೆಂಡೆಕಾಯಿ ಗೊಜ್ಜುಗ ಆಮ್ಲೆಟ್ಗೂ ಮ್ಯಾಚ್ ಆಗಲ್ಲ. ಹೊಟ್ಟೆ ಒಳಗೆ ಆರ್ಗನ್ಸ್ ಎಲ್ಲ ಕನ್ಫ್ಯೂಸ್ ಆಗಿ ವಾಮಿಟ್ ಬರ್ತೈತೆ ತಾನೇ. ಬೆಂಡೆಕಾಯಿ ಗೊಜ್ಜು ಚಿಕನ್ ಸಾಂಬಾರ್ ಥರ ಐತೆ ತಾನೇ, ಅದಕ್ಕೆ ಅದನ್ನೇ ತಿನ್ನಿ. ಎದಳು, ಸಂಜೆಗೆ ಏನಾದರೂ ಮಾಡಿಕೊಡ್ತೀನಿ. ಎದಳು ಮಗ. ಬೇಡ, ಊಟನೇ ಬೇಡ, ಮೊಟ್ಟೆ ಹಾಕ್ಕೊಡಲ್ಲ ಅಂದಿದ್ದಕ್ಕೆ. ಥ್ಯಾಂಕ್ ಯು. ನನಗೆ ಹೊಟ್ಟೆಸಿ, ನಾನೇ ತಿಂತೀನಿ ಫ್ರೆಂಡ್ಸ್. ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಗಿಣ್ಣು ಮಾಡ್ತಾ ಇದ್ದೀನಿ. ಗಿಣ್ಣು ಯಾವತ್ತೂ ಮಾಡಲಿಲ್ಲ, ಯಾವಾಗಲೂ ತಿಂದಿದ್ದು ಚಿಕ್ಕ ವಯಸ್ಸಲ್ಲಿ ಅಷ್ಟೇ. ಆಮೇಲೆ ನಾನು ಯಾವತ್ತೂ ಮಾಡಲಿಲ್ಲ, ಚಿಕ್ಕ ವಯಸ್ಸಲ್ಲೂ ಮಾಡಲಿಲ್ಲ. ಗೊತ್ತಿಲ್ಲ ಅಮ್ಮ ಯಾವಾಗ ಹಾಲು ಕರೆದು ಕಟ್ ಕಳಿಸ್ತಾರೆ ಅಂತ ವೇಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನಂತೂ ಮಾಡೋಕ್ಕೆ ಫುಲ್ ಎಕ್ಸೈಟ್ ಆಗಿದ್ದೀನಿ. 1-2 ವಿಡಿಯೋ ನೋಡಿ ಫಿಕ್ಸ್ ಆಗಿದ್ದೀನಿ. ಅವಲಕ್ಕಿ ರವೆ ಏನೇನೋ ಹಾಕಬೇಕು ಅಂದವ್ರೆ ಫ್ರೆಂಡ್ಸ್, ಆದರೆ ನಾನು ಅದೇನೂ ಹಾಕಲ್ಲ. ಅಕ್ಕಿನೇ ಹಾಕ್ಬಿಟ್ಟು ಮಾಡ್ತೀನಿ. ಹೆಂಗೆ ಬರ್ತಿತ್ತೋ ಬರಲಿ, ಆಮೇಲೆ ನಿಮಗೆ ಟೇಸ್ಟ್ ಹೇಳ್ತೀನಿ. ಆದರೆ ಟೇಸ್ಟಾಗೆ ಮಾಡ್ತೀನಿ. ಗಿಣ್ಣಾಲಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಫ್ರೆಂಡ್ಸ್, ತಿನ್ನಬೇಕು. ಅದು ಗಿಣ್ಣ ಹೀಟಾ ಕೋಲ್ಡಾ? ಕೋಲ್ಡಾ? ಹಂಗಾದ್ರೆ ಜಾಸ್ತಿ ತಿನ್ಬೋದು ನಾನು. ಕೋಲ್ಡ್ ಆಗಲ್ಲ. ಕೆಮ್ಮಿರೋರು ತಿನ್ಬಾರ್ದು. ವಯಸ್ಸಾಗಿರೋರ್ಗೆ ಅದಕ್ಕೇನ ಕೊಡಲ್ಲ. ಎಳತಾ ಅಂದ್ರೆ ಗಸೆ ಅಂದ್ರೆ ಸರಿಯಾಗಿ ಹೇಳು. ಎನಿ ಟೈಮ್ ಕೆಮ್ತಾ ಇರ್ತಾರಲ್ಲ, ಅವ್ರ ವಾಸನೆ ಆಗಲ್ವಲ್ಲ. ಸೊಳ್ಳೆ. ಎಸ್ ಫ್ರೆಂಡ್ಸ್, ಇಂಥವ್ರೆಲ್ಲ ತಿನ್ಬೇಡಿ. ಕೆಮ್ಮಿರೋರು ಅಂದರೆ ವಯಸ್ಸಾಗಿರೋರು ಜಾಸ್ತಿ ಕೆಮ್ತಾ ಇರ್ತಾರಲ್ಲ, ವಯಸ್ಸಾಗಿರೋರ ಮನೇಲಿ ಅವರು ತಿನ್ನಬಾರ್ದು. ಆದರೂ ಅವ್ರಿಗೆ ತಿನ್ನಲೇಬೇಕು. ಬಾಯಿ ಶಾಪಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಕೊಟ್ಬಿಡಿ ತಿನ್ನಲಿ. ನನಗೇನೋ ವಯಸ್ಸಾಗಿ ಆ ಥರ ಪರಿಸ್ಥಿತಿ ಬಂದರೂ ನಾನು ತಿನ್ನೋದು ಮಾತ್ರ ಬಿಡಲ್ಲ, ತಿಂತೀನಿ. ಮುದ್ದೆ ತಿನ್ನೋಣ ಬಾ ಸ್ವಲ್ಪ. ಮ್ಯಾಗಿ ಇಲ್ವಂತೆ ಮ್ಯಾಗಿ ಅಪ್ಪಿ. ಮೊಟ್ಟೆ ತಿನ್ನೋ. ನಾನು ಮ್ಯಾಗಿ ಹೇಳಿದ್ರೆ ತರಕಾರಿ ತಂದೈತೆ. ಹೋಗ್ಲಿ ಬಿಡು. ಮಜ್ಜಿಗೆಗೆ ಮುದ್ದೆ ಕಲ್ಸ್ಕೊಂಡು ತಿನ್ನಲ್ಲ ಒಂದು ಸ್ವಲ್ಪ. ನೀನು ಮುದ್ದೆ ಹಾಕ್ಕೊಟ್ಬಿಟ್ಟು. ಇವತ್ತು ನಿನ್ನಿಂದಾನೇ ಮುದ್ದೆ ಕಡಿಮೆ ಆಗೋದು. ಬೆಳಗ್ಗೆ ಜಗಳ ತೆಗ್ದಿದ್ಯಾ? ಬೆಳಗ್ಗೆ ಬೆಡ್ಶೀಟ್ ಹೋಗ್ಯಾಕೆ? ಸರಿ, ಆ ಬೆಡ್ಶೀಟ್ ಇಲ್ಲ. ಬೆಡ್ಶೀಟ್ ಎಷ್ಟು ದಿನ ಆಯ್ತು ಎತ್ತಿ ಕೇಳು, ಒಗ್ಯಾಕೆ ಹೇಳು. ನೀನ್ ಹೇಳು. 1 ತಿಂಗಳಾಯ್ತು ಫ್ರೆಂಡ್ಸ್ ಆ ಬೆಡ್ಶೀಟ್ ಒಗ್ಯಾಕೆ ಎತ್ತಿಟ್ಟು. ನನ್ನ ಕೈಲಿ ಆಗಲ್ಲ ಫ್ರೆಂಡ್ಸ್. ನನಗೆ ಮೊದ್ಲೆಲ್ಲ ನಾನೇ ಒಗಿತಾ ಇದ್ದೆ. ಕಾಲಲ್ಲಿ ತುಳಿದ್ರೆ ನನಗೆ ಸಮಾಧಾನ ಆಗಲ್ಲ, ಎತ್ತಿ ಕುಕ್ಕಬೇಕು.
ಒಂದು ಸ್ವಲ್ಪ ಮುದ್ದೆ ಕಿವುಚ್ಬಿಟ್ಟು ಮೊಸರಾಕಿ ಗಂಜಿ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರ್ತೈತೆ ಮುದ್ದೆ ಗಂಜಿ. ನಿಂಗೆ ಬೇಕಾ? ನಿಂಗೆ ಬೇಕಾ ಮುದ್ದೆ ತಿನ್ನೋಗಿ ನೀನು? ಸೂಪರ್. 3 ಟೈಮು ಇದನ್ನೇ ಕುಡಿಯೋಣ ಅನಿಸ್ತೈತೆ, ಅಷ್ಟು ಟೇಸ್ಟ್ ಆಗೈತೆ. ಅಪ್ಪೆ ಹಂಗೆ ಗುರಾಯಿಸ್ರಿ ಏನು ಅರ್ಥ? ಫ್ರೆಂಡ್ಸ್ ಮತ್ತೆ ಸಂಜೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬಾಪು ಅಡುಗೆ ಸೊಳ್ಳೆ ಸರ್ ಮಾಡೋ ಫೋನ್ ಮಾಡ್ತೀನಿ. ಬೆಂಡೆಕಾಯಿ ಗೊತ್ತೈತಲ್ಲ, ಎಲ್ಲಿ ಹೋಗ್ತಾ ಇದೆಯಪ್ಪ? ಫೋನ್ ಮಾಡ್ತೀನಿ ಅಂತ ಇದೆಯಾ? ಮೊಟ್ಟೆ ಉರ್ದಿ ಬಟ್ ಬೆಂಡೆಕಾಯಿ ಸಾರು ಅಡ್ಜಸ್ಟ್ ಆಗುತ್ತಾನೆ. ಬೆಂಡೆಕಾಯಿ ಸಾರಕ್ಕೆ ಮೊಟ್ಟೆ ಫ್ರೈ ಅಡ್ಜಸ್ಟ್ ಆಗಲ್ಲ. ಅಡ್ಜಸ್ಟ್ ಆಗ್ತೈತೆ ನನಗೆ, ನಿನ್ಗೆ ಅಡ್ಜಸ್ಟ್ ಆಗಲ್ಲ. ನೀವು ಬಗಾಸುರಿ ತಿನ್ನದ್ರಿ. ನನ್ನ ಬಕಾಸುರಿ ಯಾವ್ದಾರ ಬೇಡ ಅಂದ್ಯಾ? ಬೇಕು ಅಂತೀನೆಲ್ಲ ತಿಂಡಿ. ಮತ್ತೆ ಮೊಟ್ಟೆ ಬಿಡದ, ಚಿಕನ್ ಇಟ್ಟು ತಿನ್ಬಾರ್ದು ಅಂತಾಳೆ. ಹೇಳು. ಚಿಕನ್ ತಿನ್ಬಾರ್ದು ಅಂತಾಳೆ. ಚಿಕನ್ ತಿನ್ಬಾರ್ದು ಅಂದೆ, ಮೊಟ್ಟೆಗೂ ಚಿಕನ್ಗೂ ಸಂಬಂಧ ಏನು? ತಿಂತಿಯಲ್ಲ ನೀನ್ ತಂದ್ರೆ ತಿಂತೀನಿ, ತಂದಾಕ್ಬಿಟ್ಟು ತಿನ್ಬೇಡ ಅಂದ್ರೆ ಹೆಂಗೆ? ಫ್ರೆಂಡ್ಸ್ ಸೀರೆ ಚೆನ್ನಾಗೈತಾ? ಈ ಸೀರೆ ಹಳೆ ಸೀರೆನೆ ಅಂದ್ರೆ ಫ್ರೆಂಡ್ಸ್. ನಾನು ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಗಾರ್ಮೆಂಟ್ಸ್ ಅಲ್ಲೆಲ್ಲ, ಅವಾಗ ಸೀರೆ ಹಾಕೊಂಡು ಹೋಗ್ತಾ ಇದ್ದೆ ಶುಕ್ರವಾರ ಮಂಗಳವಾರ. ಅದು ಬಿಟ್ರೆ ಒಂದು 7 ವರ್ಷ ಆಯ್ತು ಆಗಲ್ಲಿ ಗಾರ್ಮೆಂಟ್ಸ್ ಅಲ್ಲೆಲ್ಲ ಕೆಲಸ ಬಿಟ್ಟು. ಆಮೇಲೆ ಹಾಕೊಂಡೇ ಇಲ್ಲ, ಸೀರೆಗಳು ಎಲ್ಲ ಹಂಗೆ ಇದಾವೆ. ಅದಕ್ಕೆ ಅವಾಗ ಅವ್ರು ರೀಲ್ಸ್ಗಾದ್ರೂ ಹಾಕ್ಕೊಡುವ ಅಂತ. ಅಡುಗೆ ಮಾಡ್ಬೇಕು ಫ್ರೆಂಡ್ಸ್, ಬೇಜಾರು. ಕೆಲಸ ಮಾಡ್ಕೊಂಡು ಬಂದು ಅಡುಗೆ ಮಾಡೋಕ್ಕೆ ಕಷ್ಟ ಆಗ್ತೈತಿ. ನಮ್ಮ ಮನೆಗೆ ಕೆಲ್ಸದವ್ರು ನಿಕ್ಕೊಳ್ಳೋಣ. ಇಷ್ಟು ಉದ್ದ ಕೂದಲಿದ್ದೀರ ಎಷ್ಟು ಚೆನ್ನಾಗಿರ್ತೈತಲ್ವ ಫ್ರೆಂಡ್ಸ್. ಕೆಲವೊಂದು ಅಷ್ಟೇ ನಿಜ ಆಗಲ್ಲ, ಅದನ್ನು ಈ ಥರ ಚೌಲಿ ಹಾಕೊಂಡು ನನ್ನ ಆಸೆ ಈಡೇರಿಸ್ಕೊಳ್ತೀನಿ. ಉದ್ದ ಜಡ ಇಷ್ಟ ಫ್ರೆಂಡ್ಸ್ ನನಗೆ, ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಈಗ ಇರೋ ಸಾಂಬಾರಿಗೆ ಬೆಂಡೆಕಾಯಿ ಗೊಜ್ಜು ಮಾಡ್ತೀನಿ. ಇರೋ ಗೊಜ್ಜಿಗೆ ಮುದ್ದೆ ಮಾಡ್ತೀನಿ ಅಷ್ಟೇ. ಶನಿವಾರ ರೆಸ್ಟ್ ತಗೋಬೇಕು ಫ್ರೆಂಡ್ಸ್. ಮುದ್ದೆ ಐತಲ್ಲ, ಸಾರಿ ಸಾಂಬಾರು ಐತಲ್ಲ, ಮುದ್ದೆ ಮಾಡ್ತೀನಿ. ಜೊತೆಗೆ ಸೈಡ್ಗೆ ಏನಾದರೂ ಬೇಕು. ಶನಿವಾರ ಮೊಟ್ಟೆ ತಿನ್ನಲ್ಲ ನೀನು ಕುಮಾರ್? ಫ್ರೆಂಡ್ಸ್ ಯಾವುದು ಬೇಡ, ಅನ್ನ ಮಾಡ್ಬಿಟ್ಟು ಸುಮ್ಮನೆ ಮಲಗ್ಬಿಡ್ತೀನಿ ಅಷ್ಟೇ. ಮುದ್ದೆ ಮಾಡೋಕೆ ನನಗೆ ಸೊಳ್ಳೆಗಳು ಬೇರೆ, ಮುದ್ದೆ ಮಾಡೋಕೆ ನನಗೆ ಕಷ್ಟ. ಫ್ರೆಂಡ್ಸ್ ಮುದ್ದೆಗೆ ಇಟ್ಟಿದ್ದೀನಿ, ಸಾಂಬಾರು ಸ್ವಲ್ಪ ಐತೆ, ಇಬ್ಬರೇ ಅಲ್ವಾ ಅಡ್ಜಸ್ಟ್ ಆಗ್ತೈತೆ. ಅನ್ನ ಮಾಡ್ತೀನಿ ಅಂತ ಮುದ್ದೆ ಮಾಡ್ತಿದ್ದಾಳಲ್ಲ, ಏನಾದರೂ ಶಾರ್ಟ್ ಟೈಮ್ ಮೆಮೊರಿ ಲಾಸ್ ಅಂದ್ಕೊಳ್ತಾ ಇದ್ದೀರಾ? ನಿಜ ಫ್ರೆಂಡ್ಸ್, ನಾನು ಅಲ್ಲಿ ಅನ್ಕೊಳ್ಳೋದೊಂದು, ಅಡುಗೆ ಮನೆಗೆ ಎಂಟ್ರಿ ಆದಮೇಲೆ ಮಾಡೋದೇ ಒಂದು. ಯಾವಾಗಲೂ ಹಿಂಗೆ ಇರ್ತಿದೆ ಫ್ರೆಂಡ್ಸ್. ರಾಗಿ ಮುದ್ದೆ ಮಾಡ್ತಾ ಇದ್ದೀನಿ ಚಿಕ್ಕ ಪಾತ್ರೆಯಲ್ಲಿ. ಏನು ಮಾಡೋದು ಫ್ರೆಂಡ್ಸ್, ಹಿಂಗಿರುತ್ತೆ. ರಾತ್ರಿ ಊಟ ರೆಡಿ ಫ್ರೆಂಡ್ಸ್. ಬಾ ಫ್ರೆಂಡ್, ಬೇಗ ತಿನ್ನು. ಶನಿವಾರ ಆಮ್ಲೆಟ್ ತಿನ್ಬಾರ್ದು, ಮೊಟ್ಟೆ ಅದೆಲ್ಲ ನೀನು ಕೊಡಿಲಿ. ಮೊಟ್ಟೆ ಸಸ್ಯಾಹಾರಪ್ಪ. ನೀನು ತಿನ್ಬೇಕು ಅನಿಸಿದ್ರೆ ಸಸ್ಯಾಹಾರಿ ಮಾಡ್ಬಿಡ್ತೀಯ ಮೊಟ್ಟೆನ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡೋರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾರೆ. ಬಾಯ್. ಇನ್ಸ್ಟಾದಲ್ಲಿ ಫಾಲೋ ಮಾಡಿ.